ಎಷ್ಟು ಜನ ತುಂಬ್ಕೊಂಡವ್ರೆ? ಯಾವ ಸುಮ ಅಂತರ್ಗಂಗೆ ಜಾತ್ರೆ ಅಂದ್ರೆ ಹಂಗೆ ನಿಮ್ ತಿಳಿವಲ್ದೇನ ಎಷ್ಟೋ ಜನ ಆರ್ಕಿಗಳೆಲ್ಲ ಕಟ್ಕೊಂಡು ಬರ್ತಾರೆ. ಶಿವಪ್ಪನ ಎಲ್ಲಾರ್ಗೂ ಒಳ್ಳೇದೇ ಮಾಡ್ತಾನ. ಅದಕ್ಕೆ ನಿನ್ಕ ತಿಳಿವಲ್ದೇನ ಯಾಕ ಹೋದ ವರ್ಷ ಬಂದು ನೋಡಿದ್ದ ಮರ್ತೋಗ್ಬಿಟ್ಟಿ ನೋಡು. ಜನಗಳು ತುಂಬೋ ಗವ್ರೆ. ಎಂತ ಚಂದಾಗಿರ್ತದೆ. ಸಾಯಂಕಾಲ ಹೊತ್ತು ನೋಡಕ್ಕೂ ಚಂದಾಗಿರ್ತದೆ. ಓತಿನೇನು ಹಿಂಗೆ ಇರ್ತಾರೆ ನೋಡು. ಅಲ್ಲ ಇವಾಗ ಜಾತ್ರೆ ಟೈಮಾಗ ಅಂತ ಏನಿಲ್ಲ ಹೇಳು. 24 ಗಂಟೆ ವರ್ಷ ಪೂರ್ತಿ ಹಿಂಗೆ ಇರ್ತಾರೆ ಹೇಳು ಜನ. ಹೋಗೋರು ಬರೋರು ಎತ್ತೆತ್ನಾಗಿಂತನೋ ಬರ್ತಾರಂತ ಅಲ್ವಾ. ಅದ್ಯಾರ ಟೂರಿಸ್ಟ್ಗಳು ಏನೋ ಅಂತಾರಂತಲ್ಲ ಅವ್ರನ್ನ. ಏನ್ ಎಲ್ಲೆಲ್ಲಿ ನಿಂತಿನೋ ನಮ್ಮ ಅಂತರ್ಗಂಗಿ ನೋಡಕ್ ಬರೋದು. ಹೂನತ್ತೆ ನಾನು ಶಾನೆ ಬರ್ತಾ ಇರಲಿಲ್ಲಲ್ಲ. ನೀನು ಮಾಮನ ಬರ್ತಾ ಇದ್ದಿದ್ದ. ಇವಾಗ ನೋಡಿ ಬೋ ಖುಷಿ ಆತ ಹೇಳು ನನ್ಕ. ಎಂತ ಚಂದಗದೆ ಮ್ಯಾಲೆ ಎಲ್ಲ ನೋಡಕ. ನೀರ್ ಮಧ್ಯ ದೇವಸ್ಥಾನ, ಮ್ಯಾಲೆ ಶಿವಪ್ಪನ ಗುಡಿ ಎಲ್ಲ ಚಂದಗದೆ. ನಂಗಂತೂ ಬೋ ಇಷ್ಟ. ಇನ್ನ ಅತ್ತೆ ಮ್ಯಾಗ ಬೆಟ್ಟ ಹತ್ಕೊಂಡು ಹೋಗೋಣ. ಅಲ್ಲಿ ನೀರೆಲ್ಲ ಹರಿತಾ ಇರ್ತದಂತೆ. ಹೋಗೋಣತ್ತೆ ಅಲ್ಲಿ ನೋಡೋಣ. ಬಂಡೆಗಳ ಹತ್ರ ಸಖತ್ತಾಗಿರ್ತದಂತೆ. ಎಲ್ಲಾರು ಹೇಳ್ತಾ ಇದ್ರು. ನೀನು ಇನ್ನ ಮ್ಯಾಕ್ ಒಂದ್ ಕಿತನೂ ಹೋಗಿ ನೋಡಿಲ್ಲ. ಹೋಗು ನಿನಕ ಶಾನೆ ಇಷ್ಟ ಆಗ್ತದೆ ಅಂತೆಲ್ಲ ಹೇಳಿದ್ರು. ಅತ್ತೆ ಮ್ಯಾಕ್ ಹೋಗೋಣತ್ತೆ. ಸಖತ್ತಾಗಿರ್ತದಂತೆ. ಮಳೆಗಾಲದಾಗಂತೂ ತುಂಬಿ ಹರಿತಾ ಇರ್ತದಂತೆ. ಎಲ್ಲ ಹೋಗಿ ಫೋಟೋಗಳು ತಕೊಳ್ಳೋದು, ಆಟಗಳಾಡೋದು. ಮಳೆ ನೀರು ಬಂಡೆಗಳು ಸೊಂದಾಗ ನೀರು ಹರಿತದಂತೆ. ಒಳ್ಳೆ ಜೋಗ್ ಜಲಪಾತ ಆಡ್ದಂಗೆ. ಅತ್ತೆ ಮ್ಯಾಕ್ ಹೋಗೋಣ. ಅಯ್ಯಯ್ಯ ಸುಮಾ ನೀನೇನು ಆಸೆ ಪಟ್ಟು ಬಿಡ್ತೀಯ. ನಿಮ್ಮ ಅತ್ತಿಗೆಗೆ ಎಕ್ಕಕ್ಕಾಗಬೇಕಲ್ಲ. ಹೊಟ್ಟೆ ಹಾಕೊಂಡು ಕಲ್ದಿರ ಇರು. ಅಷ್ಟು ಮ್ಯಾಕ ನಿಮ್ಮ ಅತ್ತಿಗೆಗೆ ಆಗಕ್ಕಿಲ್ಲ. ಮೆಟ್ಲುಗಳವೆ ತಿರ್ಗಾ ಬೆಟ್ಟ ಹತ್ತಬೇಕು. ಆಗಕ್ಕಿಲ್ಲ. ಕಲ್ದಿರ ಇರು. ಇಲ್ಲೇ ಕೆಳಗೇನೆ ಎಂಚನಾಗದೆ. ಇಲ್ಲೇ ನೋಡ್ಕೊಂಡು ಹೋಗೋಣ. ಇವಾಗ ಮ್ಯಾಕ್ ಬರೋಷ್ಟೊತ್ತಿಗೆ ನಿಮ್ಮ ಅತ್ತಿಗೆ ಬುಸ್ಬಿಟ್ಟು ಹೋದ್ಲು. ಒಟ್ನಾಗ ದೇವ್ರ ದರ್ಶನ ಮಾಡ್ಬೇಕು ಅಂದ್ಬಿಟ್ಟು ಹೆಂಗೋ ಹಂಗೆ ಸಾಹಸ ಮಾಡ್ಕೊಂಡು ಹತ್ಬಿಟ್ಟು ಬಂದವಳೆ. ಇನ್ನು ಮ್ಯಾಕ್ ಅಂದ್ರೆ ಬರಕ್ಕಿಲ್ಲ. ಕಲ್ದಿರ ಇರು. ಬಲೆ ಚಂದಾಗಿರ್ತದೆ. ಆದ್ರೆ ನನ್ನ ಕೈಗೆ ಹತ್ತಕ್ಕಾಗಿಕ್ಕಿಲ್ಲ ಸ್ವಾಮಿ. ನಾನು ಶಿವಪ್ಪನ ದರ್ಶನ ಮಾಡ್ಕೊಂಡ್ಬಿಟ್ರೆ ಸಾಕು ಅನ್ಸ್ಬಿಟ್ಟದೆ. ನಡೀರಿ ಜನಗಳು ತುಂಬೋದ್ರ. ಹಣ್ಣು ಎಲ್ಲ ತಂದಿದ್ಯಲ್ಲ ಸುಮಾ ಬ್ಯಾಗಾಗ. ನಡಿ ಪೂಜೆ ಮಾಡ್ಸನ್ ನಡಿ. ಇದು ಒಂದೆರಡು ನೀರು ತಲೆಮ್ಯಾಗ ಹಾಕೊಂಡು ಹೋಗೋಣ. ಇದು ನಂದಿ ಬಾಯಾಗ ಯಾವಾಗ ದಿನದ 24 ಗಂಟೆನೂ ನೀರು ಹರಿತಾನೇ ಇರ್ತದೆ. 24 ಗಂಟೆನೂ ಅಲ್ಲವಾ, ವರ್ಷ ಪೂರ್ತಿ ಹರಿತಾನೆ ಇರ್ತದೆ. ಅಂತ ಬರಗಾಲ ಬರ್ಲಿ ಏನೇ ಬರ್ಲಿ ನಂದಿ ಬಾಯಾಗ ಮಾತ್ರ ನೀರು ಬರೋದು ನಿಲ್ಲಕ್ಕಿಲ್ಲ ನೋಡು. ಅದ್ರ ಮೂಲ ಎಲ್ಲದೆ ಅಂತ ಯಾರ ಕೈಯಾಗೂ ಕಂಡಿಡಿಯಕ್ಕಾಗಕ್ಕಿಲ್ಲ ನೋಡು. ಆವಾಗ ಭಗೀರಥನ ತಪಸ್ನ ಮೆಚ್ಚಿ ಗಂಗಾ ಮಾತೆನೆ ಧರೆಗಿಳಿದು ಬಂದಿದ್ದಂತೆ. ಅವಾಗ ನಿಂತು ಇವಾಗವರೆಗೂ ಯಾವ ವರ್ಷನೂ ನಂದಿ ಬಾಯಾಗ ನೀರೇ ಕಮ್ಮಿ ಆಗಕ್ಕಿಲ್ಲ. ತಿರ್ಗಾ ಅದು ಬರೋದು ನಿಂತಿಲ್ಲ ನೋಡು. ನಮ್ಮ ಮದಿಗಳಾಗಿ ನಾವು ಹುಟ್ಟಿ, ನಮ್ಮ ಮದಿಗಳಾಗಿ ನಮಕ್ ಮಕ್ಕಳಾಗಿ ನಿಮಕ್ ಮಕ್ಕಳಾಗಿ ಇಷ್ಟು ವರ್ಷ ಆಗದೆ 7 ಜನ್ಮಕ್ಕೂ ಅದ್ರಾಗ ನೀರು ಬರೋದು ನಿಲ್ಲಕ್ಕಿಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ನೋಡು ಅಷ್ಟು ಪುಣ್ಯವಾದ ಸ್ಥಳ ಇದು. ವಾ ಹೌದತ್ತೆ. ನಾನೇನೋ ಯಾರನ್ನ ಪೈಪ್ ಗಿಪ್ ಏನೋ ಹಾಕವ್ರೇನೋ ಅನ್ಕೊಂಡ್ಬಿಟ್ಟಿದ್ನೆ. ನಾನು ಶಾನೆ ಇತ್ತ ಕರ್ಕೊಂಬರಕ್ಕಿಲ್ಲ ಏನಿಲ್ಲ. ನಿನ್ನ ಮಗನ ಯಾವಾಗ ಕೆಲಸದಾಗ ಬಿಜಿ ಆಗಿರ್ತಾನೆ. ಒಳ್ಳೇದತ್ತೆ ಹೇಳತ್ತೆ ನೀನು ಹೇಳಿದ್ದ. ಹೌದೇನೋ. ಹಂಗಾದ್ರೆ ನೀರು ಎಲ್ಲಿಂದ ಬರ್ತದೆ? ಅಯ್ಯ ಸುಮ ನೀರು ಎಲ್ಲಿಂದ ಬರ್ತದೆ ಏನು ಅನ್ನೋದು ಯಾರಿಗೂ ತಿಳಿವಲ್ದು. ಅದು ಯಾವಾಗೂ ನಿಂತಿಲ್ಲ ನೋಡು. ಅದನ್ನ ನೋಡೋಕ್ಕೆ ಎಷ್ಟೋ ಕೋಟಿ ಲಕ್ಷ ಜನಗಳು ಬರ್ತಾರೆ. ನೀರು ಹೆಂಗೆ ಓದ್ತದೆ ಅಂತ ಟಿವಿಗಳನ್ನೋರು ಎಲ್ಲರೂ ಕಂಡಿಡಿಯಕ್ಕೆ ಹೋದ್ರು. ಮೂಲ ಹುಡುಕಿದ್ರು ಅವ್ರಿಗೆ ತಿಳಿದಿಲ್ಲ. ಅದೆಲ್ಲ ಆ ತಾಯಿ ಗಂಗಾ ಮಾತೆ ಆಶೀರ್ವಾದ. ಯಾವಾಗೂ ನೀರು ಹಿಂಗೆ ಇರ್ತದೆ. ಅದಕ್ಕೂ ಏನು ಹೇಳ್ತೀಯ, ಕುಡಿಯೋಕ ಎಲ್ಲ ಬೇಕಾದ್ರೆ ಹಿಡ್ಕೊಂಡು ಹೋಗಿ ಬಳಸ್ಕೊಂತಾರೆ. ಅಷ್ಟು ಶ್ರೇಷ್ಠವಾದ ನೀರಿದೆ. ತಿರ್ಗಾ ಮೈ ಮ್ಯಾಗೆಲ್ಲ ಗಾಯಗಳಾಗಿದ್ರೆ ಅಂಥವೆಲ್ಲ ಕಾಯಿಲೆಗಳಿದ್ರೆ ಒಂದು ಸ್ವಲ್ಪ ನೀರು ಬಾಯಾಗಿ ಹಿಡ್ಕೊಂಡು ಹಿಂಗೆ ಮೇಲೆ ಹಾಕೊಂಬಿಟ್ರೆ ಎಷ್ಟೋ ಪುಣ್ಯ ಸಿಕ್ದಂಗೆ ಆಗುತ್ತದೆ. ನಿಂಗೆ ತಿಳಿದ? ಹೌದೇನಾ. ಒಟ್ನಾಗ ನಂಗೆ ಈ ಜಾಗ ಅಂತೂ ಬೋ ಇಷ್ಟ ಆಯ್ತು. ಮ್ಯಾಗ ದೇವಸ್ಥಾನ, ಕೆಳಗೆಲ್ಲ ನೀರು ಹರಿತಾ ಇರೋದು, ನಂದಿ ಬಾಯಾಗ ನೀರು ಬರೋದು, ತಿರ್ಗಾ ಆ ಪಕ್ಕೆಲ್ಲ ಚಿಟ್ಟೆಗಳಿರೋದು, ಬೆಟ್ಟಗಳು, ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಅದೇ. ಕೋತಿಗಳು ನೋಡಿದೆ ಏನು ಕೆಲ್ಸಕೊಟ್ವು. ಅಂತರ್ಗಂಗೆ ಅಂದ್ರೇನೆ ಕೋತಿಗಳು. ನಾನು ಬ್ಯಾಗೆಲ್ಲ ಕಿತ್ಕೊಳಕ್ ಬಂದ್ಬಿಟ್ಟಿತ್ತು. ಹೋಗವ ಹೆಂಗೋ ನಾನು ಕೊಡಿಲ್ಲ, ಗಟ್ಟಿಗೆ ಹಿಡ್ಕೊಂಡ್ಬಿಟ್ನಿ. ಅಯ್ಯೋ ಆ ಕಾಲ ನಿಂಚಿ ಅವೇ ಕೋತಿಗ್ಲ. ಪಾಪ ಆವಿನ ಎತ್ತಾಗೋದವ ಹೇಳ. ಇಂಥ ಹಚ್ಚ ಹಸಿರಾಗಿರೋ ಕಾಡನ್ನ ಬಿಟ್ಟುಬಿಟ್ಟ ಹೋಗೋರು ಬರೋರು ಎಲ್ಲ ಅದಕ್ಕೊಂದು ಬಾಳೆಹಣ್ಣು ಹಣ್ಣು ಹಂಪ್ಲುಗಳು ಹಾಕ್ತಾರೆ. ಆದ್ರೂ ಒಂದೊಂದು ಬ್ಯಾಗ್ಲೆಲ್ಲ ಕಿತ್ಕೊಂಡು ಹೋಗ್ಬಿಡ್ತವೆ. ಒಂದಷ್ಟು ಹುಷಾರಾಗಿ ಇರಬೇಕು. ಅಂತರ್ಗಂಗಿಗೆ ಬಂದ ಮ್ಯಾಕ ಕೋತಿಗಳು ಶಾನೆ ಅಂದ್ಬಿಟ್ಟು ಹುಷಾರಾಗೆ ಮುಡ್ಕೊಳ್ಬೇಕು ನಮ್ಮ ವಸ್ತುಗಳನ್ನ. ನಡೀರೆ ತಲೆಮ್ಯಾಗ ಒಂದೆರಡು ನೀರು ಹಾಕೊಂಡ ಹರಿ ಶಿವ ಅನ್ಕೊಂಡ ನಡೀರೆ ಪೂಜೆ ಮಾಡಿಸ್ ನಡೀರೆ. ನೋಡ್ರೆ ಮ್ಯಾಗೆಲ್ಲ ಪೂಜೆ ಮಾಡಿಸ್ತಾವ್ರು ನೋಡ್ರೆ. ಅದೇ ಶಿವಪ್ಪನ ಗುಡಿ. ಬೋ ಚಂದಕದೆ. ಅಲ್ಲಿ ಎಲ್ಲ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡ್ಕೊಂಡು ಹೋಗ್ಬೋದು. ನೋಡಕ್ಕೂ ಚಂದಕದೆ. ದೇವ್ರು ಹೆಂಗದೆ ಅಂತಾನು ಫೋಟೋ ತೋರಿಸ್ತೀನಿ ರೀ. ಯಾರಿನ್ನ ನೋಡಿಲ್ಲ ಇವಾಗೆ ಪ್ಲಾನ್ ಮಾಡ್ಕೊಂಡು ಬಂದ ಅಂತರ್ಗಂಗೆ ನೋಡ್ಕೊಂಡು ಹೋಗ್ರೆ ಬೋ ಖುಷಿ ಆಗೋತೀರಾ. ಅಷ್ಟು ಚಂದಕದೆ. ಹೇಳಕ್ ಮಾತ್ರ ಆಗಕ್ಕಿಲ್ಲ. ಬಾಯ್ ಬಿಟ್ಟು ನಾನು ನೀವೇ ಕಣ್ಣಾರೆ ನೋಡಿದ್ರೆ ಅಷ್ಟು ಖುಷಿ ಪಡ್ತೀರಾ.
ಅಂತರ್ಗಂಗಿ ಬೆಟ್ಟ ಅಂತೂ ಬೋ ಚಂದಾಗದೆ. ತಿರ್ಗಾ ಬೆಟ್ಟದ ಮ್ಯಾಕ ದೇವ್ರಿರೋದು, ಅದ್ರ ಮ್ಯಾಕ ಇನ್ನ ಮ್ಯಾಕ ಹೋದ್ರೆ ನೀರ್ ಹರ್ಕೊಂಡು ಹೋಗ್ತಾರದು, ಅದನ್ನ ನೋಡಕ 2 ಕಣ್ಣು ಕೂಡ ಸಾಕಾಗಿಲ್ಲ, ಹಂಗಿರ್ತದೆ. ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧ ಆಗಿರೋ ದೇವಸ್ಥಾನ ಇದು. ಅದ್ರಾಗೂ ಮಳೆ ಟೈಮಾಗಂತೂ ಹಬ್ಬ ಹಚ್ಚ ಹೆಸರು. ನಾವು ಮಲೆನಾಡ್ಗೆ ಹೋಗೋದೇ ಬೇಡ. ನಮ್ಗೆಲ್ಲರಿಗೂ ಇದೇ ಮಲೆನಾಡು ಆಗೋಗದೆ. ಮಂಗಳೂರು ಮಲೆನಾಡು ಕಡೆ ಹೆಂಗಿರ್ತದೆ, ಯಾವಾಗೂ ಮಳೆ ಬಿದ್ದು 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 ಗಿಡ ಮರಗಳೆಲ್ಲ ಹಚ್ಚ ಹಸ್ರಂಗೆ ಹಂಗಿರ್ತದೆ. ಅಲ್ಲಲ್ಲಿ ನೀರು ಬರ್ತಾ ಇರೋದು ಜರಿ ಥರ ಸಖತ್ತಾಗಿರ್ತದೆ. ನಾವಂತೂ ಮಳೆಗಾಲದಾಗ ಬಂದು ನೋಡ್ಕೊಂಡು ಹೋಗ್ತಿರಲ್ಲ, ಅವಾಗ ಅಂದರೆ ಒಂದರಷ್ಟು ಹುಷಾರಾಗಿ ಹತ್ತಬೇಕು. ಮ್ಯಾಕ್ ಹತ್ತಂಗಿದ್ರೆ ಬಂಡೆ ಕಲ್ಲುಗಳೆಲ್ಲ ಶಾನೆ ಜಾರ್ತಾ ಇರ್ತವೆ, ಅದೊಂದರಷ್ಟು ನೋಡ್ಕೊಳ್ಬೇಕಷ್ಟೇ. ಎಷ್ಟೋ ಜನ ಎಲ್ಲೆಲ್ಲಿ ನಿಂಚಿನೋ ಟೂರಿಸ್ಟ್ಗಳು ಎಲ್ಲ ಬರ್ತಾರೆ, ಅಂತ ಚಂದಗದೆ ಜಾಗ ಇದು. ಅತ್ತೆ ಪೂಜೆ ಮಾಡಿಸ್ಕೊಂಡ ಆಮ್ಯಾಕ ಚಿತ್ರಾನ್ನ ಪುಳೋಗ್ರಿ ಎಲ್ಲ ತಂದಿದ್ರಲ್ಲ, ಹಂಗೆ ಎಲ್ಲಾರು ಹಂಚ್ಬಿಟ್ಟ ಹಂಗೆ ನಾವು ಕೂಕಂಡು ತಿನ್ನನ್ ನಡಿ. ಹ್ಞೂ ತಿನ್ನಾನ. ಇವಾಗ ಮೊದ್ಲು ಪೂಜೆ ಆಗ್ಲಿ. ಹ್ಞೂ ಮ್ಯಾಕ್ ಹತ್ತವಾಗ ಎಲ್ಲ ಅಂಗಡಿಗಳೆಲ್ಲ ಅವಪ್ಪ, ಮೆಟ್ಲುಗಳವಲ್ಲ, ಅದ್ರ ಮ್ಯಾಗೆ ಮಾಡ್ಕೊಂಡವ್ರೆ. ಕೋತಿಗಳು ಕಾಟ ಶಾನೆ ಆದ್ರೂ ಪಾಪ ಅವ್ರು ಹೊಟ್ಟೆ ಪಾಡು ನಡಿಬೇಕಲ್ಲ. ನಿಮ್ಗೆ ನೀರು ಪ್ಯಾಕೆಟ್ಗಳು ಬೇಕಾ, ಇಲ್ಲ ತಿನ್ನಕ್ ಬೇಕಾ, ಹಣ್ಣುಗಳು ಸೌತ್ಕಾಯಿಗಳು ಅವು ಇವು ಎಲ್ಲ ಸಿಗ್ತವೆ ಮಕ್ಳಿಗೆ ಬೇಕಾಗಿದ್ದು ಎಲ್ಲ. ಅಂದರೆ ಶಾನೆ ಕೋತಿಗಳು ಇರ್ತವೆ ಪಾಪ, ಅವ್ರ ಜೀವನ ನಡಿಬೇಕಲ್ಲ, ಎಲ್ಲ ಸಿಗ್ತದೆ. ಅಂದರೆ ಬೋ ಚಂದಾಗದೆ ಜಾಗ ಮಾತ್ರ. ನಾನು ಹೇಳೋದು ನೀವು ಕೇಳೋದು ಅಲ್ಲ, ನೀವಾಗೆ ಬಂದು ಒಂದು ಕಿತ ನೋಡ್ರೆ. ಕೋಲಾರಕ್ಕೆ ಬಂದುಬಿಟ್ರೆ ಕೋಲಾರ ನಿಂಚೆ ಹತ್ರನೇ ಅದೇ, ಹತ್ರನೇ ಶಾನೆ. ಆಟೋನಾಗನ ಬಂದ್ಬಿಡ್ಬೋದು, ಇಲ್ಲ ಬಸ್ಸಾಗನ ಬರ್ಬೋದು. ಇವಾಗ ಬಸ್ಸು ಅದ ಇಲ್ಲ ತಿಳಿವಲ್ದು, ನಾವು ಹೋದಾಗ ಇತ್ತು. ಈ ತಿರ್ಗಾ ಗಾಡಿಗಳಾಗನ ಬರ್ಬೋದು, ಕಾರ್ಗಳಾಗನ ಬರ್ಬೋದು. ಶಾನೆ ಜನ ಬರ್ತಾರೆ, ಶಾನೆ ಅಂದರೆ ಶಾನೆ. ನಂದಿ ಬಾಯಾಗ ನೀರು ಬರೋದು ನೋಡೋಕ್ಕೆ ಬರ್ತಾರೆ ಅರ್ಧ. ಅಷ್ಟು ಪವಿತ್ರವಾದ ಸ್ಥಳ ಇದು. ಅಪ್ಪ ಶಿವಪ್ಪ ಕಾಪಾಡಪ್ಪ. ನಡಿಯವ ಆತಾತ. ಬಿರ್ಬಿರ್ ನದಿಪ್ಪಗಳು ಮಾಡ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಹೋಗೋಣ. ಇನ್ನು ಸಾಯಂಕಾಲಕ್ಕೆಲ್ಲ ನಾಟಕ ಗೀಟಕ ಎಲ್ಲ ಅದಲ್ಲ. ಆಮೇಲೆ ಇನ್ನೇನವ ಮದುವೆ ಬೇರೆ ಅದೇ ಏನವ, ನಂಗೆ ಇವಾಗ ಭಯ ಆಗ್ತದೆ. ಅದಕ್ಕೆ ದೇವ್ರ ತಗ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿವ್ನಿ. ಎಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು ಅನ್ನೋದು ನಾನು ಇದು ಪಾರಕ. ನೀನೇನು ಯೋಚನೆ ಮಾಡಕ್ಕೆ ಹೋಗಬೇಡ, ಶಿವಪ್ಪನ ಎಲ್ಲ ಹಾಕು ಒಳ್ಳೇದೇ ಮಾಡ್ತಾನೆ. ನಡಿ ಆತ. ಇನ್ನು ಮದುವೆ ಬೇರೆ ಅದೇ, ಮನೆಗೆ ಎಷ್ಟು ಕೆಲಸಗಳವೆ, ಒಂದು 4 ಜನಕ್ಕೆ ಪ್ರಸಾದ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ನಡೀರ. ನಮ್ಮ ಕೋಲಾರ ಕಡೆ ದೇವಸ್ಥಾನಗಳು ಮಾತ್ರ ಬೋ ಚಂದಾಗವೆ. ಅದು ಇವಾಗ ಆವಾಗ ಕಟ್ಟಿರೋವಲ್ಲ, ಹಳೇ ಕಾಲದ್ದು. ಅದ್ರಾಗೂ 500 ವರ್ಷ 1000 ವರ್ಷ ಇತಿಹಾಸ ಇರೋ ಕೋಲಾರಮ್ಮ ದೇವಸ್ಥಾನ. ತಿರ್ಗಾ ಎಲ್ಲ ಅಷ್ಟೇ, ಅಂತರ್ಗಂಗಿ ಬೆಟ್ಟ, ತಿರ್ಗಾ ಅವನಿ ಬೆಟ್ಟ, ತಿರ್ಗಾ ಅದು ತೋರಿಸ್ತೀನಿ ನಿಮ್ಗೆ. ಸೀತಾಮಾತೆ ಲವಕುಶ ಹುಟ್ಟಿದ್ದು ಜಾಗ ಎಲ್ಲ ಅದೇ. ತಿರ್ಗಾ ನಮ್ಮದು ಇದು ಕೋಟಿಲಿಂಗ ಎಲ್ಲ ಯಾರು ನೋಡಿಲ್ಲ ಬಂದು ಒಂದು ಕಿತ ನೋಡ್ರೆ ಅಷ್ಟು ಚಂದಾಗಿರ್ತದೆ. ನಾವಂತೂ ಎಲ್ಲ ಓಡಾಡ್ತಾನೆ ಇರ್ತೀರಿ. ಅದಕ್ಕೆ ಇವತ್ತು ನಿಮ್ಗೆ ಅಂತರ್ಗಂಗಿ ಬೆಟ್ಟ ತೋರ್ಸೋಣ ಅಂದ್ಬಿಟ್ಟು ಕರ್ಕೊಂಬಂದೀವ್ನಿ. ಚಂದಾಗದೆ ಅಲ್ಲ, ನೀವು ಒಂದು ಕಿತ ಬರ್ರೆ ನೋಡ್ರೆ ನಿಮ್ಗೂ ಬೋ ಇಷ್ಟ ಆಗ್ತದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರೆ, ಒಂದು ಇಬ್ಬರು ಶೇರ್ ಮಾಡ್ರೆ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ರೆ. ತಿರ್ಗಿ ಹಬ್ಬ ಇದ್ದಿದ್ದಕ್ಕೆ 1-2 ದಿನ ವೀಡಿಯೋ ಹಾಕೋಕ್ಕಾಗಿಲ್ಲ, ಇನ್ನು ಮುಂದಕ್ಕೆ ಹಾಕ್ತೀನಿ. ತಿರ್ಗಿ ಇನ್ನೊಂದು ಏನಂದರೆ, ನೆಕ್ಸ್ಟ್ ಹಾಕೋ ವಿಡಿಯೋನಾಗ ನಾಟಕ ಎಲ್ಲ ಇರ್ತದೆ, ಬೋ ಚಂದಾಗಿರ್ತದೆ. ಎಲ್ಲರೂ ನೋಡ್ರೆ, ನಮಗೂ ಹೆಚ್ಚು ಸಪೋರ್ಟ್ ಮಾಡ್ರೆ. ಧನ್ಯವಾದಗಳು.